ತೋರ್ಸಕ್ಕೆ ಬಾಡಿಗೆ ರೋಡ್ಗಳು ಕಳಿಸ್ತೀಯಾ? ನಾನೇನ್ ಕಳಿಸ್ಲಿಲ್ಲ. ಹೌದಾ? ಅವ ಇವನ್ ಯಾರೋ ಕಳಿಸಿದ್ದು? ಲಕ್ಷ್ಮಿ ಹೆಣ ಉಳಿಸ್ಬಿಡ್ತೀನಿ. ಚಂದ್ರಣ್ಣ, ಚಂದ್ರಣ್ಣ ಬಿಡಬಾವ. ಏನಾಯ್ತು ನಿಂಗೆ? ಯಾಕೆ ಅವ್ನು ಸಾಯಿಸ್ತಾ ಇದೀಯಾ? ಇವನು ಕೊಲೆಗಡಕ, ಇವನು ಸುಮ್ಮನೆ ಬಿಡಬಾರ್ದು. ಇವತ್ತು ಸಾಯಿಸ್ಬಿಡ್ತೀನಿ. ಯಾರನ್ನ ಕೊಂದ ಇವನು? ಇವನು ಅಮ್ಮನ್ನ ಕೊಂದು ಬಿಟ್ಟ. ಅಮ್ಮ ಎಲ್ಲಿ? ಅಮ್ಮ ಅಮ್ಮ ಅಮ್ಮ, ನಾನ್ ಜ್ಯೋತಿ ಬಂದಿದ್ದೀನಮ್ಮ. ಅಮ್ಮ, ನಿನ್ನ ಅಳಿಯಂದ್ರು ಬಂದಿದಾರಮ್ಮ. ನಿನ್ನ ಅಳಿಯಂದ್ರು ಬಂದಿದಾರಮ್ಮ. ಅವರು ನಿನ್ನ ಅಮ್ಮ ಅಂತ ತಿಳ್ಕೊಂಡಿದಾರಮ್ಮ. ಎದ್ದು ನೋಡಮ್ಮ. ಅಮ್ಮ, ಅಪ್ಪ ನೀನಾದ್ರೂ ಹೇಳಪ್ಪ, ಹೇಳಪ್ಪ. ಅಮ್ಮ ಅಮ್ಮ, ನಿನಗೂ ಅಪ್ಪನಿಗೂ ಷಷ್ಠಿ ಪೂರ್ತಿ ಮಾಡ್ಬೇಕು ಅಂತ ಸೀರೆ, ತಾಳೆ, ಹಣ್ಣು, ಹೂವು ಎಲ್ಲ ತಂದಿದ್ದೀನಮ್ಮ. ಹೇಳಮ್ಮ, ಹೇಳಮ್ಮ, ಹೇಳು ರೀ. ನೀವ್ ಹೇಳಿದ್ರೆ ಹೇಳ್ತಾರೆ. ಹೇಳ್ರಿ, ಹೇಳ್ರಿ, ಹೇಳ್ರಿ. ಅಮ್ಮ
ಅಯ್ಯೋ ಅಯ್ಯೋ ನಿನಗೆ ಬೆಂಕಿ ಇಡೋ ಯೋಗ್ಯತೆ ಇಲ್ಲ. ಅಪ್ಪ ಮುಚ್ಚ ಬಾಯಿ. ಅಪ್ಪ ಅಂತೆ ಅಪ್ಪ. ತನ್ನ ರಕ್ತಾನೆ ಹಾಲಿನ ರೂಪದಲ್ಲಿ ಕುಡಿಸಿ ನಿಮ್ಮನ್ನ ಸಾಕಿ ಸಲಹಿದ ಹೆತ್ತ ತಾಯಿನೇ ಕೊಂದಿದ್ದೀರಿ. ಕೊಡೋ ಇಲ್ಲಿ. ಅಪ್ಪ ಅಪ್ಪ ಅಂತೆ ಅಪ್ಪ. ಹೋಗೋ ಅಪ್ಪ ಹೋಗೋ. ಸರಿ ಅಂದ್ರೆ ನಿಮ್ಮ ಕೈಯಿಂದ ಈ ಕೆಲಸ ನಡೆಸ್ಕೊಡಿ. ಮಾವಯ್ಯ, ನನಗಿಂತ ನೀವೇ ಇದನ್ನ. ಇಲ್ಲಪ್ಪ, ಬೆಂಕಿ ಹತ್ಕೊಳ್ಳಲ್ಲಪ್ಪ. ಹೂವಿನಂತ ಮನಸ್ಸಿದ್ದವಳಿಗೆ ನನ್ನ ಕೈಯಾರೆ ಹೇಗೆ ಬೆಂಕಿ ಇಡ್ಲಿ? 40 ವರ್ಷಗಳಿಂದ ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ಇವತ್ತು ನೀವೇ ನಿಂತು ಷಷ್ಠಿ ಪೂರ್ತಿ ಮಾಡಿಸಿದ್ದೀರಿ. ಈ ಕೈಯಿಂದ ತಾಳೆ ಕಟ್ಟಿದ್ದೀರಿ. ಇದೇ ಕೈಯಿಂದ ನಾನು ಹೇಗಪ್ಪ ಬೆಂಕಿ ಇಡ್ಲಿ? ನಾನು ಹೇಗೆ ಬೆಂಕಿ ಇಡ್ಲಿ? ಗಂಜಿಗೂ ಗತಿ ಇಲ್ಲದೆ ಇದ್ದಾಗ ಒಂದು ದಿವಸನೂ ನೊಂದ್ಕೊಳ್ಳಿಲ್ಲ. ನೀವು ಹೀಗೆ ಯಾಕೆ ಅಂತ ಕೇಳಲಿಲ್ಲ. ಅಂತ ಪುಣ್ಯಾತಿಗಿತ್ತಿಗೆ ಇಲ್ಲ, ನನ್ನ ಕೈಯಾರ ಬೆಂಕಿ ಇಡಕ್ಕಾಗಲ್ಲಪ್ಪ. ನಿಮ್ಮದು ಹೂವಿನಂತ ಮನಸ್ಸು. ನೀವು ಅವಳಿಗೆ ಬೆಂಕಿ ಇಟ್ರೆ ಅವಳ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹೂವಿನ ತರ ಸ್ವರ್ಗಕ್ಕೆ ಹೋಗ್ತಾಳೆ. ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ. ಭಾಗ್ಯವಂತೆ ಅರಿಶಿನವು ಅಳಿಯದಿರೇ ಕುಂಕುಮವು ಕರಗದಿರೇ. ಚುನಾವಣಾ ಫಲಿತಾಂಶಗಳು. ನಂದಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕ್ರಾಂತಿ ದಳದ ಅಭ್ಯರ್ಥಿಯಾದ ಶ್ರೀ ಎಸ್ ರಾಜಣ್ಣನವರು ಜನಶಕ್ತಿ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಎಸ್ ಚಂದ್ರಣ್ಣನವರನ್ನು 10,665 ಮತಗಳ ಅಂತರದಿಂದ ಸೋಲಿಸಿ ಜಯಗಳಿಸಿದ್ದಾರೆ. MLA ರಾಜಣ್ಣವ್ರಿಗೆ ಬಾವಾ ಬಾವಾ MLA ಆಗ್ಬಿಟ್ಟೆ. ಬನ್ನಿ ಹಾಕಿ. MLA ರಾಜಣ್ಣವ್ರಿಗೆ ರೀ, ಅಮ್ಮನ್ನೂ ಕಳ್ಕೊಂಡ್ವಿ, ಎಲೆಕ್ಷನ್ ಅಲ್ಲೂ ಸೋತ್ವಿ. ಇಷ್ಟೆಲ್ಲ ಅವಮಾನ ಆದ್ಮೇಲೂ ನನ್ ಕೈಲಿ ಮನೇಲಿರೋಕ್ ಸಾಧ್ಯ ಇಲ್ಲ. ನಡೀರಿ, ಬೇರೆಲ್ಲಾದ್ರೂ ಹೊರಟೋಗೋಣ. ಏನ್ ಮಾತಾಡ್ತಾ ಇದೀಯ ಗೀತಾ? ಬೇರೆ ಹೋಗೋದ ಸಾಧ್ಯವಿಲ್ಲ. ಇಷ್ಟಕ್ಕೂ ಎಲೆಕ್ಷನ್ ಅಲ್ಲಿ ಗೆದ್ದೋನೆ ಯಾರು? ನನ್ನ ತಮ್ಮ ಕಣೆ. ಅವನು ಗೆದ್ರೆ ನಾನು ಗೆದ್ದಾಗೇನೆ. ಇಂಥ ಪರಿಸ್ಥಿತಿಲಿ ನಾವು ಬೇರೆ ಹೋಗ್ಬಿಟ್ರೆ ಅಪ್ಪ ತುಂಬಾ ನೊಂದ್ಕೊಂಡ್ಬಿಡ್ತಾರೆ ಕಣೆ. ಅದೇನೋ ನಿಜ. ಆದ್ರೆ ನಿಮ್ ನಾದ್ನಿ ಮೊದ್ಲೇ ಸರಿ. ಈಗ MLA ಹೆಂಡತಿ ಬೇರೆ. ಅವಳ ಮುಂದೆ ನಾನು ಅವಮಾನ ಸಹಿಸ್ಕೊಂಡು ಹೇಗ್ರಿ ಮನೇಲಿರೋದು? ನನಗಲ್ದೆ ಇದ್ರು ನಮ್ಮ ಅಪ್ಪನಿಗೋಸ್ಕರನಾದ್ರೂ ಈ ನೋವನ್ನೆಲ್ಲ ನುಂಗ್ಕೊಂಡು ಇಲ್ಲೇ ಇರ್ಬೇಕು.
ಸರಿ. For more updates, like, comment, subscribe to our channel.